ನೆನ್ನೆ ಯುಗಾದಿಯ ಬೇಳೆ ಒಬ್ಬಟ್ಟು ತಿಂದು ಇವತ್ತು ಹೊಸ ತೊಡಕಿಗೆ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ರೆ ರಾಜಕೀಯ ನಾಯಕರು ಕೂಡ ಹೊಸ ತೊಡಕಿನ ನೆಪದಲ್ಲಿ ರಾಜಕೀಯ ತಂತ್ರಗಾರಿಕೆಯನ್ನ ಹೆಣೆಯೋಕೆ ಮುಂದಾಗ್ತಾ ಇದ್ದಾರೆ. ಸೊ ಲೋಕಸಭೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಸದ್ಯಕ್ಕೆ ಏನಾಗ್ತದೆ, ಇವತ್ತಿನ ಬೆಳವಣಿಗೆ ಏನೆಲ್ಲ ಆಗಬಹುದು ಇವೆಲ್ಲವನ್ನ ನೋಡ್ತಾ ಹೋಗೋಣ. ಲೋಕಸಭಾ ಗೆಲ್ಲೋಕೆ ಮೈತ್ರಿ ನಾಯಕರ ರಣತಂತ್ರ, ಹೊಸ ತೊಡಕಿನ ನೆಪದಲ್ಲಿ ಮೈತ್ರಿ ಒಕ್ಕಲಿಗ ನಾಯಕರು ತಂತ್ರ ರೂಪಿಸೋಕೆ ಇವತ್ತು ಹಬ್ಬದೂಟ ಕರೆದಿದ್ದಾರೆ. HDK ಬಿಡದಿ ತೋಟದ ಮನೆಯಲ್ಲಿ ಒಕ್ಕಲಿಗ ನಾಯಕರ ಸಭೆ ನಡೆಯುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಮತಬೇಟೆಗೆ ತಂತ್ರವನ್ನ ರೂಪಿಸೋಕೆ ಇವತ್ತಿನ ಹಬ್ಬದೂಟ ನೆಪ. ಹಳೆ ಮೈಸೂರು ಭಾಗವೇ ಮೈತ್ರಿ ನಾಯಕರ ಟಾರ್ಗೆಟ್ ಆಗಿದೆ. ಕಾಂಗ್ರೆಸ್ ತಂತ್ರಕ್ಕೆ ಪ್ರತಿತಂತ್ರ ಎಣೆಯೋಕೆ ಈ ಸಭೆಯಲ್ಲಿ ಚರ್ಚೆಗಳಾಗುತ್ತೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಎಲೆಕ್ಷನ್ ಸ್ಟೋರಿಯನ್ನ ನೋಡ್ತಾ ಹೋಗೋಣ. HDK ಮನೆಯಲ್ಲಿ ಇವತ್ತಿನ ಹೊಸ ತೊಡಕಿನ ನೆಪದಲ್ಲಿ ಎಲ್ಲರೂ ಜಾಯಿನ್ ಆಗ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಸಭೆಯ ಉದ್ದೇಶ ಎಲೆಕ್ಷನ್ ಹತ್ತಿರದಲ್ಲಿರುವಾಗ ಮತ್ತು ಕಾಂಗ್ರೆಸ್ನ ತಂತ್ರಕ್ಕೆ ಇವರ ಪ್ರತಿತಂತ್ರ ಹೇಗಿರುತ್ತೆ ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ. HDK ಬಿಡದಿ ತೋಟದ ಮನೆಯಲ್ಲಿ ಮೈತ್ರಿ ನಾಯಕರು ಇವತ್ತು ಸೇರ್ತಾ ಇದ್ದಾರೆ. ಒಂದು ಕಡೆ ಮೈಸೂರು, ಚಾಮರಾಜನಗರ, ಮಂಡ್ಯ ಇವೆಲ್ಲವನ್ನ ಗೆಲ್ಲೇಬೇಕು ಅಂತ ಪಣ ತೊಟ್ಟು ನಿಂತಿದೆ ಕಾಂಗ್ರೆಸ್. ಅದೇ ಅಟ್ ದಿ ಸೇಮ್ ಟೈಮ್ ಮೈತ್ರಿ ಬಿಜೆಪಿ ಮತ್ತು JDS ಕೂಡ ತಮ್ಮ ಕ್ಷೇತ್ರಗಳನ್ನ, ತಮ್ಮ ಪಾಲನ್ನ ತಾವು ಉಳಿಸ್ಕೊಳ್ಬೇಕು ಅಂತ ಅವರು ಕೂಡ ತಂತ್ರವನ್ನ ಹೆಣಿತಾ ಇದ್ದಾರೆ. ಹಾಗಾಗಿ ಇವತ್ತು ಹೊಸ ತೊಡಕಿನ ನೆಪದಲ್ಲಿ HDK ಮನೆಯಲ್ಲಿ ಎಲ್ಲರೂ ಕೂಡ ಭೇಟಿ ಆಗ್ತಾ ಇದ್ದಾರೆ. ಭೇಟಿಯ ವಿಚಾರ ಒಂದ್ ಕಡೆ ಕಾಂಗ್ರೆಸ್ ಈಗ ಆಲ್ರೆಡಿ ಘರ್ ವಾಪಸಿಯನ್ನ, ಮಗದೊಂದ್ ಕಡೆ ಆಪರೇಷನ್ ಕಾಂಗ್ರೆಸ್ ಅನ್ನ ಇವೆಲ್ಲವನ್ನ ಹಮ್ಮಿಕೊಂಡಿದೆ ಮತ್ತು ಜನರಿಗೆ ಹತ್ತಿರವಾಗುವಂತಹ ಯೋಜನೆಗಳನ್ನ ಅವರ ಗಮನಕ್ಕೆ ವಾಪಸ್ ತಂದು ಇಂತಿಂತದ್ದು ಕೊಟ್ಟಿದೀವಿ, ನಮಗೆ ಓಟ್ ಹಾಕಿ ಅಂತ ಹೇಳೋದ್ರ ಮುಖಾಂತರ ಏನೇನು ತಂತ್ರಗಾರಿಕೆ ಸಾಧ್ಯನೋ ಎಲ್ಲವನ್ನ ಹೆಣಿದ್ದಾರೆ. ಅದಕ್ಕೆ ಪ್ರತಿತಂತ್ರ ಹೆಣಿಲೇಬೇಕಲ್ವಾ. ಆಲ್ರೆಡಿ HDK ಅದರಲ್ಲಿ ನಿರತರಾಗಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿಯ ಪರಿಣಾಮವಾಗಿ ಕೆಲಸ ಮಾಡೋಕೆ ಮೊದಲು ಬೇಕಾಗಿರೋದೇ ಒಗ್ಗಟ್ಟು. ಆ ಒಗ್ಗಟ್ಟು ಪ್ರದರ್ಶನಕ್ಕೆ ಇವತ್ತಿನ ರಹಸ್ಯ ಸಭೆ ಮುಖ್ಯ ಅಂತ ಇದ್ದಾರೆ. ಇನ್ನು ಒಕ್ಕಲಿಗ ಮತಗಳು ಕಾಂಗ್ರೆಸ್ ಕಡೆ ವಾಲದಂತೆ ತಂತ್ರಗಾರಿಕೆಯನ್ನ ರೂಪಿಸೋದು. JDS ಬಳಿ ಇರುವಂತದ್ದೇ ಈಗ ಒಕ್ಕಲಿಗ ಅನ್ನುವಂತಹ ಸ್ಟ್ರೆಂತ್, ಅದನ್ನ ತಮ್ಮ ಬಳಿಯೇ ಉಳಿಸ್ಕೊಳ್ಳೋದು. ಒಕ್ಕಲಿಗ ಮತಗಳು ಮೈತ್ರಿ ಅಭ್ಯರ್ಥಿಗಳಿಗೆ ಬರುವಂತಹ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ರೂಪಿಸೋದು. ಸೊ ಇವತ್ತು ಒಕ್ಕಲಿಗ ನಾಯಕರುಗಳೇ ಹೆಚ್ಚಾಗಿ ಸೇರ್ತಾ ಇದ್ದಾರೆ. ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಒಟ್ಟು ಹಳೆ ಮೈಸೂರು ಭಾಗ ಅಂತ ಏನೆಲ್ಲ ಕರೆಸ್ಕೊಳ್ಳುತ್ತವೆ ಆ ಎಲ್ಲ ಭಾಗದಲ್ಲಿ, ಹಾಗೆ ಚಿಕ್ಕಬಳ್ಳಾಪುರ, ಮೈಸೂರು, ಕೊಡಗು ಈ ಒಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋಕೆ ಪ್ಲಾನ್ ನಡೆಯುತ್ತೆ. ಇವತ್ತು ಕಾಂಗ್ರೆಸ್ ತಂತ್ರಕ್ಕೆ ಪ್ರತಿತಂತ್ರವನ್ನು ರೂಪಿಸುವ ನಿಟ್ಟಿನಲ್ಲಿ ಈ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ ಅನ್ನೋ ಮಾಹಿತಿ. ಇದರ ಜೊತೆಗೆ ಅಂದರೆ ಎಲ್ಲ ರೀತಿಯ, ಈಗ ನಾವು ಕೂಡ ಆಪರೇಷನ್ ಮಾಡ್ಬೇಕಾಗಿ ಬರುತ್ತಾ ಲೋಕಲ್ ಲೀಡರ್ಸ್ಗಳನ್ನ, ಒಬ್ರನ್ನ ಕರ್ಕೊಂಡ್ರೆ ನಮಗೆ ಎಂತಹ ಪ್ರಯೋಜನ. ಹಾಗೆ ಈಗ ಆಲ್ರೆಡಿ ಅವರು ಆಪರೇಷನ್ ಕಾಂಗ್ರೆಸ್ ಶುರು ಮಾಡಿದಾರಲ್ಲ, ಅದಕ್ಕೆ ತಂತ್ರಕ್ಕೆ ಪ್ರತಿತಂತ್ರ ನಾವೇನ್ ಮಾಡೋದು ಮತ್ತು ನಾಯಕರುಗಳನ್ನ ಈಗ ಆಲ್ರೆಡಿ ಯಾರೆಲ್ಲ ಮುನಿಸ್ಕೊಂಡಿದ್ರು, ಅಸಮಾಧಾನಗೊಂಡಿದ್ರು, ಅವ್ರಗಳ ಮನೆಗೆ ಹೋಗಿ ಹೂ ಬೊಕೆಯನ್ನ ಕೊಟ್ಟು ಅವ್ರನ್ನ ವಾಪಸ್ ಒಂದು ಸಮಾಧಾನ ಪಡಿಸೋಕೆ HDK ಆಲ್ರೆಡಿ ಶುರು ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನು ಮುಂದುವರಿದ ಭಾಗವಾಗಿ ಇವತ್ತು ಬಿಜೆಪಿ ನಾಯಕರು ಮತ್ತು JDSನ ನಾಯಕರು ಒಗ್ಗಟ್ಟಾಗಿ ಇವತ್ತು ರಹಸ್ಯ ಸಭೆ ಅಂದ್ರೆ ಅಲ್ಲಿ ಇನ್ನೇನೋ ಯೋಚನೆ ಚರ್ಚೆ ಮಾಡಿಬಿಡ್ತಾರೆ ಅಂತಲ್ಲ, ಚುನಾವಣೆಗೆ ಬೇಕಾಗಿರುವಂತಹ ಸ್ಟ್ರಾಟಜಿಗಳನ್ನ ಎಣೆಯೋಕೆ ಇವತ್ತಿನ ಸಭೆ ಬಹಳ ಮುಖ್ಯ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಶ್ರೀನಿವಾಸ್, ಇವತ್ತಿನ ಹೊಸ ತೊಡಕಿನ ಸಭೆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಏನೆಲ್ಲ ತಂತ್ರಗಾರಿಕೆಗಳನ್ನ ಹೆಣಿಬಹುದು, ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಯಾರೆಲ್ಲ ಒಟ್ಟಾಗ್ತಾ ಇದ್ದಾರೆ, ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಸದ್ಯಕ್ಕೆ? ವಿದ್ಯಾ, ಹೊಸ ತೊಡಕು ಅನ್ನುವಂಥದ್ದು ಬಿಜೆಪಿ ಮತ್ತೆ JDS ನಾಯಕರಿಗೆ ಒಂದು ನೆಪ ಅಷ್ಟೇ. ಚುನಾವಣಾ ತಂತ್ರಗಾರಿಕೆಗಳನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿಯವರ ಬಿಡದಿ ತೋಟದ ಮನೆಯಲ್ಲಿ ಸಭೆಯನ್ನ ಮಾಡ್ತಿದ್ದಾರೆ. ಬಿಜೆಪಿ ಮತ್ತೆ JDSನ ಒಕ್ಕಲಿಗ ನಾಯಕರು ಈ ಒಂದು ಸಭೆಯಲ್ಲಿ ಇರ್ತಾರೆ. ಬಿಜೆಪಿಯಿಂದ ವಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವದಲ್ಲಿ ಅಶ್ವಥ್ ನಾರಾಯಣ ಅವರು, ಗೋಪಾಲಯ್ಯ ಅವರು, ಸದಾನಂದ ಗೌಡರು, ಹೀಗೆ ಒಕ್ಕಲಿಗ ನಾಯಕರು ಸಭೆಯಲ್ಲಿ ಇರ್ತಾರೆ. ಇನ್ನು JDS ನಿಂದ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಕ್ಕಲಿಗ ನಾಯಕರು ಮತ್ತೆ ಮಂಡ್ಯ ಭಾಗದ ನಾಯಕರು ಇರ್ತಾರೆ. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳು ಪ್ರಾಬಲ್ಯವನ್ನ ಹೊಂದ್ಕೊಂಡಿದೆ. ಹೀಗಾಗಿ ಮೈತ್ರಿ ಅಭ್ಯರ್ಥಿಗಳಿಗೆ ಅಷ್ಟು ಮತಗಳು ಬರಬೇಕಾದ್ರೆ ಯಾವ ತಂತ್ರಗಾರಿಕೆಗಳನ್ನ ಮಾಡಬೇಕು ಅನ್ನುವಂತ ವಿಚಾರವಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಈಗಾಗಲೇ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರು ಇತ್ತೀಚೆಗಷ್ಟೇ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳ ಭೇಟಿಯಾಗಿ ಒಂದಿಷ್ಟು ತಂತ್ರಗಾರಿಕೆಗಳನ್ನ ಅಲ್ಲಿಂದ ಬಂದಾದ್ಮೇಲೆ ಸಭೆಯನ್ನ ಮಾಡಿದ್ರು. ಸೊ ಅದಕ್ಕೆ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ JDSನ ಒಕ್ಕಲಿಗ ನಾಯಕರು ಇವತ್ತು ಸಭೆಯನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಒಂದು 7-8 ಕ್ಷೇತ್ರಗಳಲ್ಲಿ ಆ ಒಕ್ಕಲಿಗ ಮತಗಳೇ ಪ್ರಾಬಲ್ಯ, ಅಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದಾವೆ. ಅಲ್ಲಿ ಯಾವೆಲ್ಲ ಸ್ಟ್ರಾಟಜಿಗಳನ್ನ ಮಾಡಬೇಕು, ಅಭ್ಯರ್ಥಿಗಳ ವಿಚಾರವಾಗಿ ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡಬೇಕು,
ಕೇಂದ್ರ ನಾಯಕರನ್ನ ಯಾವ ಯಾವ ಕ್ಷೇತ್ರಕ್ಕೆ ಕರೆಸಿದ್ರೆ ಪ್ಲಸ್ ಆಗುತ್ತೆ, ಯಾವ ಯಾವ ನಾಯಕರನ್ನ ಎಲ್ಲಿಗೆ ಕರೆಸಬೇಕು, ಚುನಾವಣಾ ತಂತ್ರಗಾರಿಕೆಗಳೇನು, ಇದೆಲ್ಲದರ ಕುರಿತು ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಒಂದೇ ವಿಚಾರ ಇರುವಂತದ್ದು, ಹಳೆ ಮೈಸೂರು ಭಾಗವನ್ನ ತಮ್ಮ ತೆಕ್ಕೆಗೆ, ಮೈತ್ರಿ ಅಭ್ಯರ್ಥಿಗಳ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಮತ್ತೆ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನ ಒಕ್ಕಲಿಗ ನಾಯಕರು ಇವತ್ತಿನ ಸಭೆಯಲ್ಲಿ ತಂತ್ರಗಾರಿಕೆಗಳನ್ನ ರೂಪಿಸುವಂತದ್ದು ಇವತ್ತಿನ ಸಭೆಯ ಮಹತ್ವದ ವಿಚಾರವ ವಿದ್ಯಾ. ಓಕೆ ಶ್ರೀನಿವಾಸ್, ಇದ್ರ ಜೊತೆಗೆ ಪ್ರಾಬಬ್ಲಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಎಸ್ಟಾಬ್ಲಿಷ್ ಏನಾಗಿತ್ತು 2023ರಲ್ಲಿ, ಆ ನಾಯಕತ್ವ ಎಸ್ಟಾಬ್ಲಿಷ್ ಆಗಿದ್ದನ್ನು ತಡಿಬೇಕು ಅಂತ ಹೇಳಿದ್ರು ಕೂಡ ಇವತ್ತಿನ ಮೀಟಿಂಗ್ ಪ್ರಾಬಬ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಯಾಕಂದ್ರೆ ಒಕ್ಕಲಿಗ ಸಮುದಾಯದ ಮಾಸ್ ಲೀಡರ್ ಅಲ್ಲ, ನಾನು ಒಕ್ಕಲಿಗ ಸಮುದಾಯದ ಮಾಸ್ ಲೀಡರ್ ಅನ್ನೋದನ್ನ ಕುಮಾರಸ್ವಾಮಿ ಅವರು ತೋರಿಸಲೇಬೇಕು. ಹೀಗಾಗಿ ಆ ಸ್ಟ್ರಾಟಜಿಗಳನ್ನ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಹೇಗ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ. ಮಮತಾ, ಹೌದು, ಸಹಜವಾಗಿ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕತ್ವದ ಪಟ್ಟದ ವಿಚಾರವಾಗಿ ಅನೇಕ ದಿನಗಳಿಂದ ಸಂಘರ್ಷಗಳು ನಡೀತಾ ಇದ್ದಾವೆ. ಮೊನ್ನೆ ಕಳೆದ 10 ತಿಂಗಳ ಇಂಚೆ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ DCM ಮಾಡದಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಅವರೇ ಒಕ್ಕಲಿಗ ನಾಯಕರಾಗಿ ಬೆಳೆಯುವಂತಹ ಒಂದಿಷ್ಟು ಪ್ರಯತ್ನಗಳನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ರು. ಸೊ ಹಾಗಾಗಿ ಅದಕ್ಕೆ ಟಾಂಗ್ ಕೊಡಬೇಕು ಅಥವಾ ಟಕ್ಕರ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಈ ಒಂದು ಒಕ್ಕಲಿಗ ನಾಯಕರ ಸಭೆಯನ್ನ ಏರ್ಪಡಿಸಿದ್ದಾರೆ ಅಂತಂದ್ರೆ, ಯಾಕಂದ್ರೆ ಕಳೆದ 10 ತಿಂಗಳಿಂದ ಸರ್ಕಾರದಲ್ಲಿ ಒಂದಿಷ್ಟು ಗೊಂದಲಗಳಿದ್ದಾವೆ. ಸೊ ಅದನ್ನ ಮುಂದಿಟ್ಕೊಂಡು ಒಕ್ಕಲಿಗ ನಾಯಕರು ಡಿ ಕೆ ಶಿವಕುಮಾರ್ ಅಲ್ಲ ಅನ್ನುವಂಥದ್ದನ್ನ ಪ್ರಸ್ತಾಪ ಮಾಡುವಂಥದ್ದು, ಜೊತೆಗೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ನಾವು ಒಟ್ಟಾಗಿದ್ದೇವೆ, ಒಕ್ಕಲಿಗರನ್ನ ಕಾಯ್ತೀವಿ ಅನ್ನುವಂತಹ ಸಂದೇಶವನ್ನ ಕೊಡುವಂತ ನಿಟ್ಟಿನಲ್ಲಿ ಇವತ್ತಿನ ಸಭೆ ಆಗ್ತಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.